90 ಸುತ್ತಮುತ್ತಲೇ ಹುಟ್ಟಿದೀವಲ್ವಾ. ಆಗಿನ ಕಾಲದಲ್ಲಿ ಮದುವೆ ಕಾನ್ಸೆಪ್ಟ್ ಏನಿತ್ತು ಗೊತ್ತಲ್ಲ ನಿಮ್ಗೆ? ಮದುವೆ ಏನು ಮದುವೆ ಅಂದರೆ ಜಸ್ಟ್ ಒಂದಿನದ ಅಷ್ಟೇ ಕಾನ್ಸೆಪ್ಟು. ಯಾರೋ ತುಂಬ ಹತ್ತಿರದವ್ರು ಮಾತ್ರ ಒಂದಿನ ಮುಂಚೆ ಹೋಗ್ಬಿಟ್ಟು ಚೌಟ್ರಿಗೆ ಹೋಗ್ತಾರೆ, ಅದೇನೋ ಶಾಸ್ತ್ರಗಳೆಲ್ಲ ಮಾಡೋದಕ್ಕೆ. ಮತ್ತು ಯಾರೋ ದೂರದಿಂದ ಬೆಳಗ್ಗೆ ಬರೋಕ್ಕಾಗಲ್ಲ ಮುಹೂರ್ತ ಟೈಮ್ಗೆ ಅಂದ್ಬಿಟ್ಟು ಒಂದಿನ ಮುಂಚೆನೇ ಚೌಟ್ರಿಗೆ ಹೋಗಿ ತಲುಪ್ಕೊತಾರೆ. ರಾತ್ರಿ ಎಲ್ಲ ಅದು ಶಾಸನ ಮಾಡ್ತಾರೆ, ಬೆಳಗ್ಗೆ ಎದ್ದು ಮುಹೂರ್ತ ಆಗುತ್ತೆ. ಮುಹೂರ್ತ ಆದಮೇಲೆ ಕೆಲವರು ಅದೇ ಏನು ಮುಹೂರ್ತದ ಬಟ್ಟೆಲಿ ಇರ್ತಾರಲ್ಲ ಅದರಲ್ಲೇ ಎಲ್ಲ ಏನೋ ರಿಸೆಪ್ಷನ್ ಥರ ಅಲ್ಲೇ ಮಾಡಿ ಫೋಟೋ ಹಿಡಿಯೋದು ಅದೆಲ್ಲ ಆಗ್ಬಿಡ್ತಾಯಿತ್ತು. ಇನ್ನು ಸ್ವಲ್ಪ ಇನ್ನೊಂದು ಅನುಕೂಲವಾಗಿರೋ ಸಫಾರಿ ಹಾಕೊಂಡು ಬರೋರು ಗಂಡು ಹೆಣ್ಣು ಎಲ್ಲ ಮಾಡ್ತಾರೆ. ಅಲ್ಲಿವರೆಗೂ ಅಷ್ಟಕ್ಕೆ ಸೀಮಿತ ಆಗಿತ್ತು. ಬರ್ತಾ 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 ಏನಾಯಿತು, ರಿಸೆಪ್ಷನ್ ಒಂದು ಕಾನ್ಸೆಪ್ಟ್ ಬಂತು. 2 ದಿನ ಮದುವೆ ಆಯಿತು, ರಿಸೆಪ್ಷನ್ನು ಒಂದಿನ, ಆಮೇಲೆ ನೆಕ್ಸ್ಟ್ ದಿನ ಮುಹೂರ್ತ ಅಂತ. ಈ ಈವೆಂಟ್ ಮ್ಯಾನೇಜರ್ಸ್ ಇರ್ತಾರಲ್ಲ, ಇವ್ರು ಬಿಸ್ನೆಸ್ ಆಗಬೇಕು. ಅವ್ರು ಇನ್ನೊಂದು ದಿನ ಆ್ಯಡ್ ಆನ್ ಮಾಡಿದ್ರು ಪ್ರೀ ವೆಡ್ಡಿಂಗು. ಆ ಪ್ರೀ ವೆಡ್ಡಿಂಗ್ ಫಸ್ಟು ಫೋಟೋ ಹಿಡಿಯೋದು, ಅದು ಮೊದಲೇ ಪ್ಯಾಕೇಜ್ ಮಾತಾಡ್ಬಿಡ್ತಾರೆ. ರಿಸೆಪ್ಷನ್ನು, ದಾರೆ, ಪ್ರೀ ವೆಡ್ಡಿಂಗ್ ಶೂಟು, ಈ 3 ಮಾತಾಡ್ಬಿಡ್ತಾರೆ. ಸೊ ಮಾತಾಡ್ಕೊಂಡು ಅವ್ರು ಫಸ್ಟ್ ಆ ಶೂಟ್ ಹಿಡಿಯೋದು, ಆ ಶೂಟ್ ತೊಗೊಂಬಂದ್ಬಿಟ್ಟು ಇಲ್ಲಿ ರಿಸೆಪ್ಷನಲ್ಲಿ ಹಾಕೋದು, ಆ ಟಿ ವಿನೆಲ್ಲ ದೊಡ್ಡ ಹಾಕೋದು, ಅದು ಹಾಕೊಂಡು ಆಮೇಲೆ ಆ ಟಿ ವಿ ತಿರ್ಗಿ ಅವತ್ತು ರಿಸೆಪ್ಷನ್ದು ಫೋಟೋಗಳನ್ನ ದಾರೆಯಲ್ಲಿ ಹಾಕೋದು. ಸೊ 3 ದಿನದ ಪ್ರೋಗ್ರಾಮ್ ಆಯಿತು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾರು ಶುರು ಆಯಿತು? ರೆಡಿ, ಎಲ್ಲರಿಗೂ ಗೊತ್ತು. ನೆಕ್ಸ್ಟ್ ಹಳದಿ ಸ್ಟಾರ್ಟ್ ಆಯ್ತು. ನೆಕ್ಸ್ಟು ಅವಾಗೆಲ್ಲ ನಾವು ಇದರಲ್ಲಿ ಹಾಕೊಂಡು ಹಿಂಗೆ ತಿಕ್ಕೋರು ಮಕ್ಕಳೆಲ್ಲ ಹಿಂಗೆ ಬಳಿಯೋರು, ಅದು ಮದುವೆ ದಿನ ಮತ್ತು ಒಂದು 4-5 ಜನ ಹೆಣ್ಮಕ್ಳು ಬಂದು ಬಡೋದು ಅಷ್ಟೇ ಮುಗಿದೋಯ್ತು. ಇವಾಗ ಅದಕ್ಕೆ ಒಂದೇನೋ ಒಂಥರ ಹಿಂಗೆ ಕುಂಡ ಎಲ್ಲ ಹಾಕಿ, ಅದು ನೀರು ಹಾಕಿ, ತಿರ್ಗಿ ಅದು ಒಂದೇನೋ ಲೋಟಸ್ ಥರದೆಲ್ಲ ಮಾಡಿ, ತಿರ್ಗಿ ಅದಕ್ಕಿಲ್ಲೆಲ್ಲ ಏನೋ